ಕಾರ್ಯಕ್ರಮ ಆಯೋಜನೆ ಮಾಡಿದ್ದು ಇದೊಂದು ಹರ್ಷದ ವಿಷಯ. ಇವತ್ತಿನ ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ನಮ್ಮ ಹಿರೇಮಠ ಸಂಸ್ಥಾನದ ಪೂಜ್ಯರಾಗಿರ್ತಕ್ಕಂಥ ಗುರುಬಸವ ಪಂಡಿತರು ವಹಿಸಿಕೊಳ್ಬೇಕಾಗಿತ್ತು. ಕೆಲವು ಕಾರಣಾಂತರದಿಂದ ಅವರು ವಿಳಂಬವಾಗಿ ಆಗಮಿಸಲಿದ್ದಾರೆ. ಮತ್ತೆ ತಮಗೆಲ್ಲ ತಿಳಿದ ಹಾಗೆ ಇವತ್ತಿನ ಪಂಚಾಯತಿನ ಕಾರ್ಯನಿರ್ವಾಹಕ ಅಧಿಕಾರಿಗಳಾಗಿರ್ತಕ್ಕಂಥ ಡಾಕ್ಟರ್ ಗಿರೀಶ್ ದಿಲೀಪ್ ಬದಲೇಶ್ವರ ಅವರು ಬರಬೇಕಾಗಿತ್ತು. ಅವರು ನಮ್ಮೊಂದು ಮೆಸೇಜ್ ಅನ್ನ ಕಳಿಸಿದ್ದಾರೆ. ಕಾರಣಾಂತರದಿಂದ ಅವರು ಈ ಒಂದು ಕಾರ್ಯಕ್ರಮದ ಉದ್ಘಾಟನೆಯನ್ನ ಮಾಡಲಿಕ್ಕೆ ಸಾಧ್ಯವಾಗಿಲ್ಲ ಅಂತಕ್ಕಂಥ ಮಾತನ್ನ ಅದನ್ನು ಈ ಮುಖಾಂತರ ನಮಗೆ ಓದು ತಿಳಿಸಲಿಕ್ಕೆ ಬಯಸ್ತೇನೆ. ಕರ್ನಾಟಕ ರಾಜ್ಯ ಆರೋಗ್ಯ ರಕ್ಷಣಾಧಿಕಾರಿಗಳ ಸಂಘ ಬೀದರ್ನ 4ನೇ ವಾರ್ಷಿಕೋತ್ಸವ ಕಾರ್ಯಕ್ರಮಕ್ಕೆ ನನ್ನನ್ನು ಉದ್ಘಾಟಕರಾಗಿ ಆಹ್ವಾನಿಸಿದ್ದಕ್ಕೆ ಧನ್ಯವಾದಗಳು. ನನಗೆ ಅನಿವಾರ್ಯ ಕಾರಣದಿಂದ ತಾವು ಆಯೋಜಿಸಿರುವ ಈ ಕಾರ್ಯಕ್ರಮಕ್ಕೆ ಆಗಮಿಸಲು ಸಾಧ್ಯವಾಗಿಲ್ಲ. ಹಾಗಾಗಿ ತಮ್ಮ ಈ ಅಭೂತಪೂರ್ವವಾದಂತಹ ಕಾರ್ಯಕ್ರಮಕ್ಕೆ ಶುಭವಾಗಲಿ ಎಂದು ಹಾರೈಸುತ್ತೇನೆ. ಇಂತಿ ನಿಮ್ಮ ಪ್ರೀತಿಯ ಗಿರೀಶ್ ದಿಲೀಪ್ ಬದಲೆ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕಾಧಿಕಾರಿಗಳು ಬೀದರ್. ಇವರು ಮಾರ್ಗದರ್ಶಕರು, ನನ್ನ ಹಿತೈಷಿಗಳು, ನನ್ನ ಗುರುಗಳಂತೆ ಕಾಣ್ತೇನೆ. ಅವರು ನನ್ನ ಗುರುಗಳಾಗಿರ್ತಕ್ಕಂಥ ಡಾಕ್ಟರ್ ಮಹೇಶ್ ಬಿರದವರಿಗೂ ಸಹ ಈ ಸಂದರ್ಭದಲ್ಲಿ ಚಿರಋಣಿಯಾಗಿರ್ತೇನೆ. ಓಡಿಯನ್ನು ಶಿಕ್ಷಣ ಮಾಡುವ ಮೂಲಕ ಕ್ರೀಡಾಕೂಟವನ್ನು ಸಕ್ಸಸ್ ಮಾಡಿ ಕಾರಣೀಭೂತರಾಗಿರ್ತಕ್ಕಂಥವರು ಸನ್ಮಾನ್ಯ DHS ಅವರು, ಬೀದರ್ DHS ಅವರು. ಅದೇ ರೀತಿಯಾಗಿ ಇವತ್ತಿನ ಕಾರ್ಯಕ್ರಮ ಸಹ ನಾವು ಫಸ್ಟ್ 3ನೇ ತಾರೀಕು ಹತ್ರ ಹೋಗಿದ್ದೀವಿ ಸರ್. ನಾವು ಕಾರ್ಯಕ್ರಮ ಕಾರ್ಯಕ್ರಮ ಮಾಡ್ತೀನಿ, ನಂದು ಒಂದೆಲ್ಲ ಕ್ಷೇತ್ರ ಸಿಬ್ಬಂದಿಗಳಿಗೆ ಓಡಿ ಶಿಕ್ಷಣ ಮಾಡ್ಕೊಡ್ತೀನಿ ಅಂತ ಹೇಳಿ ಎಲ್ಲಾ ಕ್ಷೇತ್ರ ಸಿಬ್ಬಂದಿಗಳಿಗೆ ಓಡಿ ಶಿಕ್ಷಣ ಮಾಡಿಕೊಡ್ತೀನಿ ಹೆಬ್ಬಳಿಗೆ ಮಾನ್ಯ ನಮ್ಮ ನಾವು ಕೇವಲ ಕಾರ್ಯಕ್ರಮ ಮಾಡೋದ್ರಲ್ಲಿ ಲೀನರಾಗಬಾರ್ದು. ನಾವು ನಮ್ಮ ಕಾರ್ಯದಕ್ಷತೆಯನ್ನ ಗ್ರಾಮೀಣ ಮಟ್ಟದಲ್ಲಿ ಜನಸಾಮಾನ್ಯರಿಗೆ ಆರೋಗ್ಯ ಸೇವೆ ನೀಡೋ ಮಟ್ಟದಲ್ಲಿ ನಾವು ಕೆಲಸ ಮಾಡಬೇಕು. ಯಾಕಂದ್ರೆ ಈ ಆರೋಗ್ಯ ರಕ್ಷಣಾಧಿಕಾರಿಗಳು ಮತ್ತು ಈ ಪ್ರಾಥಮಿಕ ಆರೋಗ್ಯ ಸುರಕ್ಷಾಧಿಕಾರಿಗಳು, ಸಮುದಾಯ ಆರೋಗ್ಯ ಸುರಕ್ಷಾಧಿಕಾರಿಗಳು ಗ್ರಾಮೀಣ ಮಟ್ಟದಲ್ಲಿ ಫ್ರಂಟ್ ಲೈನ್ ವರ್ಕರ್ ಆಗಿ ಕೆಲಸ ಮಾಡ್ತಾರೆ. ತಾವೆಲ್ಲ ತಮಗೆಲ್ಲ ಗೊತ್ತಿದೆ, ಕೋವಿಡ್ ಸಂದರ್ಭದಲ್ಲಿ ಸಹ ಗ್ರಾಮೀಣ ಮಟ್ಟದಲ್ಲಿ ಫ್ರಂಟ್ ಲೈನ್ ವರ್ಕರ್ಸ್ ಆಗಿ ಕೆಲಸ ಮಾಡ್ತಕ್ಕಂಥ ಈ 4 ಕಂಬಗಳು, ಒಂದು ಆರೋಗ್ಯ ರಕ್ಷಣಾಧಿಕಾರಿಗಳು, ಇನ್ನೊಂದು ಪ್ರಾಥಮಿಕ ಆರೋಗ್ಯ ಸುರಕ್ಷಾಧಿಕಾರಿಗಳು, ಇನ್ನೊಂದು ಸಮುದಾಯ ಆರೋಗ್ಯ ಮತ್ತೆ ಆಶಾ ಕಾರ್ಯಕರ್ತರು ನಾವು ಇಲ್ಲಿ ಇಟ್ಟಲ್ಲ. ಯಾಕಂದ್ರೆ ಅವರು ನಮ್ಮ ಒಂದು ಚೇರಿನ 4ನೇ ಕಾಲಾಗಿದ್ದಾರೆ. ಹಾಗಾಗಿ ಒಂದು ಚೇರ್ ಸಂಪೂರ್ಣವಾಗಿ ಸ್ಟಾರ್ಟ್ ಆಗಬೇಕಾದ್ರೆ 4 ಕಾಲುಗಳು ಸದೃಢವಾಗಿರಬೇಕು. ಹಾಗಾಗಿ ಗ್ರಾಮೀಣ ಮಟ್ಟದಲ್ಲಿ ಆರೋಗ್ಯ ಸೇವೆ ನಾವು ಕೊಡ್ತಾ ಇದ್ದೀವಿ ಜನರಿಗೆ. ಈ 4 ಕಂಬಗಳು ಸ್ಟ್ರಾಂಗ್ ಆಗಿರಬೇಕು ಮತ್ತು 4 ಕಂಬಗಳು ಕಾಯವಾಚ ಮನುಷ್ಯನ ಕೆಲಸ ಮಾಡಬೇಕಂತ ನಮ್ಮ ಮೆಸೇಜ್ ಅನ್ನು ಕೂಡ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇವೆ. ಹಾಗಾಗಿ ನಮ್ಮೆಲ್ಲರಿಗೂ ಈ ಹಿಂದೆ ನಾವು 10 ಹಲವಾರು ಕಾರ್ಯಕ್ರಮವನ್ನು ಮಾಡಿದ್ದೇವೆ. ಅದರಲ್ಲಿ ನಾವು ಯಾವುದೇ ಮೆಸೇಜ್ ಕೊಟ್ಟಿಲ್ಲ. ಬಟ್ ಈ ಸಲ ನಾವು ನಿಮ್ಮ ಕಾರ್ಯದಕ್ಷತೆ ಹೆಚ್ಚಿಸಬೇಕು. ಗ್ರಾಮೀಣ ಮಟ್ಟದಲ್ಲಿ ಗ್ರಾಮೀಣದ ಜನರು ಎಷ್ಟು ವಿಶ್ವಾಸ ಇಟ್ಕೊಂಡಿದ್ದಾರೆ. ಈ ಹಳ್ಳಿ ಡಾಕ್ಟರ್ಸ್ ಕರೀತಾರೆ, ಸಿಸ್ಟರ್ಸ್ ಕರೀತಾರೆ, ವೈದ್ಯರು ಕರೀತಾರೆ. ಸೊ ವೈದ್ಯ ನಾರಾಯಣ ಕೇವಲ MBBS ಓದಿರ್ತಕ್ಕಂಥ ವೈದ್ಯ ನಾರಾಯಣ ಅಲ್ಲ, ಯಾರು ರೋಗಿಗಳ ಏನು ಚಿಕಿತ್ಸೆ ಮಾಡ್ತಾರೆ, ರೋಗಿಗಳಿಗೆ ಸಂರಕ್ಷಣೆ ಮಾಡ್ತಾರೆ, ಅವರೆಲ್ಲ ವೈದ್ಯ ನಾರಾಯಣ ಇರ್ತಕ್ಕಂಥ ಮಾತನಾಡಿಸೋದ್ರೆ ಮುಂದುವರಿದು ನಾವು ಈ ಅರೆವೈದ್ಯಕೀಯ ಪದ್ಧತಿಯನ್ನ ಈ ಬ್ರಿಟಿಷರ ಕಾಲದಿಂದ ಬಂದಿದ್ದು. 1942ರಲ್ಲಿ ಅರೆವೈದ್ಯಕೀಯ ಸಿದ್ಧ ಪದ್ಧತಿಯನ್ನು ನಮ್ಮ ಭಾರತ ದೇಶದಲ್ಲಿ ಮತ್ತು ಅಲ್ಲಿ ಮತ್ತು ಇಲ್ಲಿಯವರೆಗೆ ನಾವು ವಿವಿಧ ಹಂತದ ಕಾರ್ಯಕರ್ತರಾಗಿ ಕೆಲಸ ಮಾಡ್ಕೊಂಡು ಬಂದಿದ್ದೀವಿ. ಆರೋಗ್ಯ ಇಲಾಖೆಗೆ ಬಹಳಷ್ಟು ಸಾಂಕ್ರಾಮಿಕ ರೋಗಗಳನ್ನ ನಾವು ಎಲ್ಲರಿಗೂ ನಿರ್ಮೂಲನೆ ಮಾಡಿದ್ವಿ ಭಾರತ ದೇಶದಲ್ಲಿ. ಇತ್ತೀಚಿನ ದಿನ ಬಂದಿದೆ ಮಲೇರಿಯಾ ಮತ್ತು ಕ್ಷಯರೋಗ ಸಹ ನಿರ್ಮೂಲನೆ ಹಂತ ಬಂದಿದೆ. ಅದೆಲ್ಲ ಶ್ರೇಯಸ್ಸು ನಮಗೆಲ್ಲ ಮಾತನಾಡ್ತೇನೆ. ಈ ಸಂದರ್ಭದಲ್ಲಿ ನಮ್ಮ ಏನು ಕಡೆಗೆ ಹೋಗ್ಬಿಟ್ಟು ಎಲ್ಲರೂ ಈ ಕಾರ್ಯಕ್ರಮಕ್ಕೆ ಬಂದು ಈ ಕಾರ್ಯಕ್ರಮ ಯಶಸ್ವಿಗೊಳಿಸಿದ ತಾವೆಲ್ಲರೂ ಕಾರ್ಯಕ್ರಮದಲ್ಲಿ ಮತ್ತು ವಿಶೇಷವಾಗಿ ಹೇಳಬೇಕಂದ್ರೆ ಇವತ್ತಿನ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನ ಸನ್ಮಾನ್ಯ ಶ್ರೀ ಡಾಕ್ಟರ್ ಮ್ಯಾನೇಜರ್ ನೀಗಿರವರ ನಿರ್ಮೂಲವರ ಅಮೃತ ಹಸ್ತದಿಂದ ಕಾರ್ಯಕ್ರಮ ಉದ್ಘಾಟನೆಗೊಳಿಸಿದ ನಮಗೆಲ್ಲರಿಗೂ ಸಂತೋಷವಿದೆ ಅಂತ ಮಾತನ್ನು ಹೇಳ್ತಾ ನನ್ನ ಮಾತಿನ ವಿರಾಮ ಎಲ್ಲರಿಗೂ ಶುಭಾಶಯ.
ಆರೋಗ್ಯಾಧಿಕಾರಿಗಳು ಬಾಕಿ ಡಾಕ್ಟರ್ ರವಿ ಲಕ್ಷ್ಮಣ್ ಸರ್ ಅವರಿಗೆ ಹರ್ಷವರ್ಧನ್ ಸರ್ ಅವರು ಬಂದು ಸನ್ಮಾನಿಸಿದ್ದಾರೆ. ಓಂ ಶ್ರೀ ಪುಷ್ಪಲಿಂಗಾಯ ಎಲ್ಲರಿಗೆ ನಮಸ್ಕಾರ. ಇವತ್ತು ಕರ್ನಾಟಕ ರಾಜ್ಯ ಆರೋಗ್ಯ ರಕ್ಷಣಾಧಿಕಾರಿ ಸಂಘ ಬೆಂಗಳೂರು ಬೀದರ್ ಶಾಖೆ ಇವತ್ತು ಆಹ್ವಾನ ಮಾಡಿದ್ದೀರಾ. ಈ ಸಮಾರಂಭಕ್ಕೆ ನನ್ನನ್ನು ಆಹ್ವಾನಿಸಿದ್ದಕ್ಕೆ ಧನ್ಯವಾದಗಳು. ಹಾಗೆ ನನ್ನ ಇಲಾಖೆಯ ವಿವಿಧ ವೃಂದದ ಅಧ್ಯಕ್ಷರು, ಸದಸ್ಯರು ಮತ್ತು ನನ್ನ ಇಲಾಖೆಯ ಎಲ್ಲ ಸಿಬ್ಬಂದಿಗಳಿಗೂ ನಾನು ಇನ್ನೊಂದ್ಸಲ ಇವತ್ತು ಈ ಕರ್ನಾಟಕ ರಾಜ್ಯ ನಿರೀಕ್ಷಣಾಧಿಕಾರಿಗಳ ಸಂಘದ ವಾರ್ಷಿಕ 4ನೇ ವಾರ್ಷಿಕ ಸಮಾರಂಭಕ್ಕೆ ಸ್ವಾಗತಿಸುತ್ತೇನೆ. ಅದೇ ರೀತಿ ವೇದಿಕೆ ಮೇಲೆ ಹಸಿರಂತ ಎಲ್ಲ ಗಣ್ಯರಿಗೂ, ವಿಶೇಷವಾಗಿ ಯಾದಗಿರಿ DHO ಸರ್ ಮತ್ತೆ ನಮ್ಮ ಜೊತೆ ಎಲ್ಲ ಕಾರ್ಯಕ್ರಮ ಅಧಿಕಾರಿಗಳು ಮತ್ತೆ ತರಬೇತಿ ಕೇಂದ್ರ ಪ್ರಿನ್ಸಿಪಾಲ್ ಅವರು, ಎಲ್ಲ ತಾಲೂಕು ಅಧಿಕಾರಿಗಳು, ಎಲ್ಲ ನನ್ನ ಇಲಾಖೆ ಅಧ್ಯಕ್ಷರು ಎಲ್ಲರೂ ಬಂದಿದ್ದೀವಿ. ಲಾಸ್ಟ್ ಟೈಮ್ ಕೆಲವು ಕಾರಣದಿಂದ ನಾನು ಬರೋಕ್ಕಾಗಿಲ್ಲ, ನಾನು ಊರಲ್ಲಿದ್ದೆ. ಅದಕ್ಕಿಂತ ಮುಂಚೆ ಕಾರ್ಯಕ್ರಮ ನರ್ಸಿಂಗ್ ಕಾಲೇಜಲ್ಲಿ ಮಾಡಿದ್ವಿ. ಅವತ್ತು ದಿವಸನೂ ನಾವು ಹೆಸರಿಗಳು ಮಾತಾಡಿದ್ವಿ ಮತ್ತು ನಿಮಗೂ ಪದಾಧಿಕಾರಿಗಳಿದ್ವಿ, ಎಲ್ಲ ವರ್ಗದವರು ಸೇರಿ ಒಂದು ಕಾರ್ಯಕ್ರಮ ಮಾಡೋಣ ಅಂತ. ಸೊ ನಾ ಎಲ್ಲ ವರ್ಗದ ಅಧ್ಯಕ್ಷರಿಗೆ ನಾನು ಮನವಿ ಮಾಡ್ಕೊತೀನಂದರೆ, ತಾವೆಲ್ಲರೂ ಸೇರಿ ಒಂದು ವಿಶೇಷ ದಿನ ನಾವು ಮಾಡಿ ನಮ್ಮ ಜಿಲ್ಲಾ ಮಟ್ಟದ ಎಲ್ಲ ಅಧಿಕಾರಿಗಳು, ಮಾನವ ಉಸ್ತುವಾರಿ ಮಿನಿಸ್ಟರು, ನಮ್ಮ ಜಿಲ್ಲೆಯ ಎಲ್ಲ ಗೌರವಾನ್ವಿತ ಎಲ್ಲ ಶಾಸಕರಿಗೆ ಕರೆಸಿ ನಮ್ಮದು ಇಲಾಖೆಯಿಂದ ನಾವು ಏನೇನು ಪ್ರಗತಿ ಮಾಡ್ತಾ ಇದ್ದೀವಿ, ನಮ್ಮದು ಇಲಾಖೆ ಏನೇನಂತ ಒಂದು ಸ್ವಲ್ಪ ಪರಿಚಯ ಮಾಡಿಕೊಟ್ಟರೆ ನಮಗೆ ಕಾರ್ಯನಿರ್ವಹಿಸಿಕೆಯನ್ನು ಉತ್ತಮ ಒಂದು ವೇದಿಕೆ ಆಗುತ್ತೆ ಮತ್ತು ನಮಗೆ ಅವರಿಗೆ ಸ್ವಲ್ಪ ಬಾಧ್ಯವಾಗುತ್ತೆ ಅಂತ ನಮಗೊಂದು ಅನಿಸಿಕೆ ಇದೆ. ಸೊ ಎಲ್ಲ ಕೂತ್ಕೊಂಡು ನಾವು ಚರ್ಚೆ ಮಾಡಬೇಕಾಗಿದೆ. ಸೊ ಇದರಲ್ಲಿ ವಿಶೇಷವಾಗಿ ನಮ್ಮ KGM ಅಧ್ಯಕ್ಷರು ಸ್ವಲ್ಪ ಅವರ ಜೊತೆ ಕೂಡಿ ಒಂದು ಡಿಸ್ಕಷನ್ ಮಾಡಿಕೊಂಡ್ರೆ ಒಂದು ಉತ್ತಮ ಒಂದು ನಮ್ಮ ಆರೋಗ್ಯ ಇಲಾಖೆಯಲ್ಲಿ ಒಂದು ನಾವು ಯಾವ ಥರ ಒಗ್ಗಟ್ಟಿದ್ದೀವಿ ಅದು ಒಂದು ನಾವು ಮಾಡಬೇಕಾಗಿದೆ. ಈ ಒಗ್ಗಟ್ಟು ಅಥವಾ ಒಂದು ಕಡೆ ಸೇರೋದು ಬರೀ ನಮ್ಮ ಸೇವೆ ಏನು ಸಲ್ಲಿಸ್ತಾ ಇದೀವಿ ಅದಕ್ಕೆ ಸೀಮಿತವಾಗಿರಬಾರ್ದು. ಅದಕ್ಕಿಂತ ಜಾಸ್ತಿ ಏನು ನಮ್ಮದು ಏನು ಮಾನವೀಯ ಮೌಲ್ಯ, ಮಾನವೀಯತೆ, ಒಬ್ರಿಗೊಬ್ರಿಗೆ ನಾವು ಏನು ಕೋಆಪರೇಷನ್ ಇರುತ್ತೆ ಇದು ನಾವು ಬೆಳೆಸ್ಕೋಬೇಕು. ಸೊ ಇದು ನಮ್ಮ ಭಾಗ್ಯ.
ಎಲ್ಲ ವರ್ಗದವರು, ಪ್ರತಿಯೊಂದು ವರ್ಗದ ಸದಸ್ಯರು ಒಂದು ದೇವರು ಒಂದು ಭಾಗ್ಯ ಕೊಟ್ಟಾಗ ನಾವು ಒಂದು ಅವಕಾಶ ಕೊಟ್ಟಿದೆ ಎಲ್ಲರ ಕಡೆ ಒಂದು ಕಡೆ ಸೇರೋಣ ಅಂತ. ಸೊ ಇದು ಸದುಪಯೋಗಕೊಂಡು ನಾವು ಒಗ್ಗಟ್ಟಾಗಿ ಕೂಡಬೇಕಾಗಿದೆ. ಅದೇ ರೀತಿ ನಮ್ಮ ಆರೋಗ್ಯ ಇಲಾಖೆ ಮತ್ತು ನನ್ನ ಇತರ ಜಿಲ್ಲೆ ರಾಜ್ಯದಲ್ಲಿ ಎಲ್ಲ ಪದಾಧಿಕಾರಿಗಳು ನಾವು ನೀವೆಲ್ಲ ಸೇರ್ಕೊಂಡು ಒಂದು ಮಾದರಿ ಜಿಲ್ಲೆ ಮಾಡಬೇಕಂತ ಒಂದು ನಿರ್ಣಯ. ಆ ನಿಟ್ಟಿನಲ್ಲಿ ನಾವೆಲ್ಲ ಇಟ್ಕೊಂಡು ಕೆಲಸ ಮಾಡಬೇಕಾಗಿದೆ. ಈ ಬರುವ ದಿನಗಳಲ್ಲಿ ಏನು ಹೋದ ದಿನಗಳಲ್ಲಿ ನಾವು ಬಹಳಷ್ಟು ಚೆನ್ನಾಗಿ ಕೆಲಸ ಮಾಡಿದ್ದೀವಿ. ಇನ್ನ ಸ್ವಲ್ಪ ಮಾಡಬೇಕು. ಸ್ವಲ್ಪ ಯಾವ ತರ ಇದು ಟೆಕ್ನಾಲಜಿ ಮುಂದೋಗಿದೆ, ನಾವು ಇನ್ನ ಹಳೆ ಕಾಲದಲ್ಲಿ ಇದ್ದೀವಿ. ಪೇಪರ್ ಪೆನ್ನಲ್ಲಿ ಇದ್ದೀನಿ. ಟೆಕ್ನಾಲಜಿ ಮುಂದೋಗಿದೆ. ಕಾಲಕ್ಕೆ ತಕ್ಕಂಗೆ ನಾವು ಕುಣಿಬೇಕಾಗುತ್ತೆ. ಆ ತರ ನಾವು ಒಂದು ಸ್ವಲ್ಪ ನಾವು ಚಿರುವು ಮಾಡಿದ್ರೆ ಈ ಮಾರ್ಚ್ ಇನ್ನೂ 3 ತಿಂಗಳಿದೆ. ಆ 3 ತಿಂಗಳಲ್ಲಿ ನಮ್ಮ ಜಿಲ್ಲೆ ರಾಜ್ಯ ಮಟ್ಟದಲ್ಲಿ ಪ್ರಥಮ ಸ್ಥಾನ ಬರುತ್ತೆ ಅಂತ ನಾನು ನಿಮ್ಮಲ್ಲಿ ಬಹಳ ಖುಷಿಯಾಗಿದ್ದೀನಿ. ನಾವು ನೀವು ಕುತ್ಕೊಂಡಿರೋ ಈ ಮಾರ್ಚ್ ಒಳಗಡೆ ಒಂದು ಉತ್ತಮ ಸಾಧನೆ ಮಾಡಕ್ಕೆ ನಮ್ಮ ಆರೋಗ್ಯ ನಿರೀಕ್ಷಣೆ ಅಧಿಕಾರಿಗಳದ್ದು ಬಹಳ 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 ಇಂಪಾರ್ಟೆನ್ಸ್ ಇದೆ. ನಿಮ್ಗೆ ಸಹಕಾರ ಬೇಕಾಗುತ್ತೆ, ನಿಮ್ಮ ಇನ್ವಾಲ್ವ್ಮೆಂಟ್ ಬಹಳ ಬೇಕಾಗುತ್ತೆ. ಸೊ ಅದಕ್ಕಾಗಿ ನೀವು ಚುರುಕಾಗಿ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಚುರುಕಾಗಿ ಕಾರ್ಯನಿರ್ವಹಿಸಿದ್ರೆ ಮಾರ್ಚ್ ಒಳಗೆ ನಾವು ಉತ್ತಮವಾಗಿ ನಾವು ರಾಜ್ಯ ಮಟ್ಟದಲ್ಲಿ ಪ್ರದರ್ಶನ ಮಾಡ್ತೀವಿ. ಅದೇ ರೀತಿ ನಮ್ಮಲ್ಲಿ ಬಂದಿದ್ದು ಸಣ್ಣ ಸಣ್ಣ ವಿಷಯ ನಾವು ಅಲ್ಲೇ ನಾವು ಪದಾಧಿಕಾರಿಗಳಿಗೆ ಪ್ರಾಥಮಿಕ ಆರೋಗ್ಯ ತಾಲೂಕಾ ಪದಾಧಿಕಾರಿಗಳನ್ನ ಚರ್ಚಿಸಿ ಅಲ್ಲೇ ನಾವು ಒಂದು ಏನು ಭಾವನೆಯಿಂದ ಬಂದಿದ್ದೀವಿ. ನಾವು ಒಂದು ಕಾಮನ್ ಮಿನಿಮಮ್ ಪ್ರೋಗ್ರಾಮ್ ಸಮಾಜಕ್ಕೆ ಒಂದು ಉತ್ತಮ ಸೇವೆ ನೀಡಬೇಕಂತ ಬಂದಿದ್ದೀವಿ. ನಾವು ಇದೇನ ಧ್ಯಾನ ಇಟ್ಕೊಂಡ್ಬಿಟ್ಟು ನಾವು ನಡಿಬೇಕಾಗ್ತದೆ. ಅದು ಬಿಟ್ಟು ನಾವು ಬೇರೆ ಬೇರೆ ಥರ ಮಾಡಕ್ ಹೋದ್ರೆ ನಮ್ಮ ವೈಯಕ್ತಿಕ ಜೀವನಕ್ಕೂ ಚೆನ್ನಾಗಿಲ್ಲ, ಸಮಾಜಕ್ಕೂ ಚೆನ್ನಾಗಿಲ್ಲ, ಮತ್ತೆ ನಮ್ಮ ನ್ಯಾಯ ಕ್ಷೇತ್ರದಲ್ಲಿ ಅದೂ ಚೆನ್ನಾಗಿಲ್ಲ ಅಂತ ನನ್ನ ಒಂದು ಅನಿಸಿಕೆ ಇದೆ. ಎಲ್ಲ ಪದಾಧಿಕಾರಿಗಳಿಗೆ ನಾವೆಲ್ಲರೂ ಕೂತ್ಕೊಂಡು ಚರ್ಚೆ ಮಾಡೋದ ಬಹಳ ಅವಶ್ಯಕತೆ ಇದೆ. ಈ ವಿಷಯನ ಪದೇ ಪದೇ ಯಾಕೆ ಹೆಚ್ಚು ಹೇಳ್ತಾರೆ ಅಂತ ಅನ್ನಿಸ್ಬೋದು. ಜಗತ್ ಮಟ್ಟದಲ್ಲಿ ಇವತ್ತು ತಾವೇನು ಮಾಧ್ಯಮದಲ್ಲಿ ನೋಡ್ತಾ ಇದ್ದೀರಾ, ಇದರಲ್ಲಿ ನೋಡ್ತಾ ಇದ್ದೀರಾ, ನಾನು ದೊಡ್ಡವನು ನೀನು ದೊಡ್ಡವನು ಖಂಡಿತ ಇದೆ. ಸೊ ಅದನ್ನು ನಾವು ಬಿಡ್ಬೇಡಬೇಕಾಗುತ್ತೆ. ಯಾಕಂದ್ರೆ ನಮ್ಮ ಕಾರ್ಯ ನೀಡ್ತಾ ಇರೋದು ನಮ್ಮ ಕ್ಷೇತ್ರ ಮೇಲೆ ಮನುಷ್ಯನಿಂದ ಅದು ಒಂದು ನಾನು ದೊಡ್ಡವನು ನೀನು ದೊಡ್ಡವನು ಬಿಟ್ರೆ ಎಲ್ಲಾನೇ ಸರಿರುತ್ತೆ. ಸಂತರು ಮಹಾತ್ಮರು ಎಲ್ಲರೂ ಹೇಳೋಗಿದ್ದಾರೆ. ಆ ನಿಟ್ಟಿನಲ್ಲಿ ನಾವು ಮಾನವೀಯ ಮೌಲ್ಯವನ್ನು ನಾವು ಕಾಪಾಡಬೇಕಾಗಿದೆ. ಸೊ ನಾನು ಜಾಸ್ತಿ ಸಮಯ ತಗೋತಾ ಇಲ್ಲ. ನನಗೊಂದು ಬಹಳಷ್ಟು ಇಂಪಾರ್ಟೆಂಟ್ ಫೋನ್ ಕಾಲ್ ಬರ್ತಾ ಇದ್ದಾರೆ, ನಾನು ಅಟೆಂಡ್ ಮಾಡಿದ್ದೀನಿ. ಸೊ ಇನ್ನೊಮ್ಮೆ ನಾವೆಲ್ಲರೂ ಕೂಡಿ ಒಂದು ಉತ್ತಮ ಆರೋಗ್ಯ ಇಲಾಖೆ, ಮಾದರಿ ಇಲಾಖೆ, ಮಾದರಿ ಸರ್ಕಾರಿ ನೌಕರ ಸಂಘ ಅಂತ ಮಾಡಬೇಕಂತ ನನ್ನ ಆಸೆ ಇದೆ. ಸೊ ಎಲ್ಲ ಪದಾಧಿಕಾರಿಗಳು ಯಾವುದೇ ವಿಷಯದಲ್ಲಿ ನಿಮ್ಮ ಬೇಡಿಕೆ ಇರೋದಿಲ್ಲ, ನನ್ನ ಬೇಡಿಕೆ. ನಾನು ನಿಮ್ಮವನೇ. ಈಗಲೇ ನಮ್ಮ ಅಧ್ಯಕ್ಷರು ಹೇಳಿದ್ರು ನಾವು ಹೋಗಿದ್ದೀವಿ ಓಡಿ ಅಂತ. ಓಡಿಯಲ್ಲಿ ನನಗೆ ಬೇಕಾಗಿತ್ತು. ಸೊ ಹಾಗಾಗಿ ನಾನು ಏನು ಕಾರ್ಯ ಮಾಡಿಲ್ಲ, ನನಗೋಸ್ಕರ ನಾನು ಮಾಡಿದ ಹೊರತುಪಟ್ಟು ನಾನು ನಿಮಗೋಸ್ಕರ ಏನು ಮಾಡಿಲ್ಲ. ದಯವಿಟ್ಟು ಯಾರು ಇಲ್ಲಿ ನಂದು ನಿಂದು ಅಂತ ಬಿಟ್ಬಿಡಿ. ಅವೆಲ್ಲರೂ ಒಂದೇ ನಾಣ್ಯದ ಒಂದು
ಹೆಡ್ ಅಂಡ್ ಟೇಲ್ಸ್ ಇದ್ದಾಗೆ ಎರಡಕ್ಕೂ ಮಹತ್ವ ಇದೆ. ಒಂದೇ ಭಾಗ ಇದ್ರೆ ಯಾವುದಕ್ಕೂ ಮಹತ್ವ ಇರೋದಿಲ್ಲ. ಸೊ ಹಾಗಾಗಿ ಇವತ್ತಿನ ಇವು ಕರ್ನಾಟಕ ರಾಜ್ಯ ಆರೋಗ್ಯ ನಿರೀಕ್ಷಣಾಧಿಕಾರಿ ಸಂಘ ಮತ್ತು ನಮ್ಮ ಇಲಾಖೆ ಎಲ್ಲ ಸದಸ್ಯರು, ಅಧ್ಯಕ್ಷರು ಎಲ್ಲರೂ ಇವತ್ತು ಉತ್ತಮವಾಗಿ ಕಾರ್ಯಕ್ರಮ ಮಾಡಿದ್ದೀರಾ. ಇದು ಹಿಂಗೆ ಮುಂದುವರಿಸಲಿ. ಮುಂದಿನ ದಿನಗಳಲ್ಲಿ ಯಾಕೋ ನಾನು ಅನ್ಕೊಂಡಿದ್ದೆ ಈ ವರ್ಷ ನಾವೆಲ್ಲ ಪದಾಧಿಕಾರಿಗಳು ಮಾಡ್ಬೋದು ಅಂತ ಅನ್ಸ್ಕೊಂಡಿದ್ವಿ. ಬಟ್ ಕೆಲವು ಕಾರಣದಿಂದ ಆಗಿಲ್ಲ. ನಾ ಎಲ್ಲ ಪದಾಧಿಕಾರಿಗಳು ಮುಂದಿನ ವರ್ಷ ಇದು ಒಂದು ಎಲ್ಲ ವರ್ಗದ ಒಂದು ದೊಡ್ಡ ಮಟ್ಟದ ಒಂದು ಕಾರ್ಯಕ್ರಮ ಮಾಡೋಣ. ಸೊ ಇಷ್ಟು ಹೇಳ್ತಾ, ಯಾಕಂದ್ರೆ ನನಗೆ ಜಾಸ್ತಿ ಜನ ನೋಡಿದ್ರೆ ಮಾತ್ರ ಸ್ವಲ್ಪ ಬೇರೆ ಇರ್ತಾರೆ, ಕ್ಷಮಿಸಬೇಕು. ಉತ್ತಮ ಮಾತಾಡಿಲ್ಲ. ಹಾಗಾಗಿ ನಾನು ಏನು ಮಾತಾಡಿದ್ದೀನಿ ಏನಂತ ಜಾಸ್ತಿ ಮನಸ್ಸಿಗೆ ಹಚ್ಕೋಬೇಡಿ. ಪ್ರೀತಿಯಿಂದ ನಾವು ನೀವು ಜನ ಎಷ್ಟು ದಿವಸ ಜೀವನ ಕೊಡುತ್ತೆ ಗೊತ್ತಿಲ್ಲ. ಕೋವಿಡಲ್ಲಿ ನೋಡ್ಬೇಕಾದ್ರೆ ಏನೇನೋ ಆಗೋಯ್ತು. ನಮ್ಮವರೇ ಮಾತಾಡ್ತಾ ಬೆಳಗ್ಗೆ ಸ್ಟೇಟ್ಮೆಂಟ್ ನೋಡ್ಬೇಕಾದ್ರೆ ಏನಾಗುತ್ತೆ ಭಯ ಆಗ್ತಿತ್ತು. ಅದೇ ರೀತಿ ಸಮಾಜನ ನಮ್ಗೆ ಯಾವ ತರ ನೋಡ್ಕೋತಾರೆ ನಾವು ನೋಡ್ಕೋಬೇಕು. ಕೋವಿಡ್ ಟೈಮಲ್ಲಿ ನಮಗೆ ಹೆಲಿಕಾಪ್ಟರ್ ಹೂವು ಎಲ್ಲ ಹಾಕಿದ್ರು. ಇವತ್ತ ಜನನೂ ಅವ್ರ್ಯಾರ, ಸೇವೆ ಮಾಡೋರು ನಾವ್ಯಾರ, ಪರಿಸ್ಥಿತಿ ಯಾವ ಥರ ಬದಲಾಗ್ತಾ ಅಂತ ನಾವು ಆ ಪರಿಸ್ಥಿತಿ ಅನುಗುಣವಾಗಿ ನಾವು ಕಾರ್ಯವ್ಯವಸ್ಥೆ ಮಾಡಬೇಕಾಗುತ್ತೆ. ಲಾಸ್ಟ್ ಟೈಮ್ ಈಗ ಹೇಳಿದೆ, ಆ ಥರ ಅನುಗುಣ ಮಾಡಿದ್ರೆ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ, ಸಮಾಜದ ಆರೋಗ್ಯ ಚೆನ್ನಾಗಿರುತ್ತೆ, ಎಲ್ಲರ ಆರೋಗ್ಯ ಚೆನ್ನಾಗಿರುತ್ತೆ. ಮಾತಿಗೆ ಮಾತು ಬೆಳೆಸಲಾರ್ದಂತೆ ನಾವು ಕಾರ್ಯ ಮಾಡಬೇಕಾಗಿದೆ. ಸೊ ಹೀಗಾಗಿ ಇನ್ನೊಮ್ಮೆ ನನ್ನ ಇಲಾಖೆ ಎಲ್ಲ ಪದಾಧಿಕಾರಿಗಳು, ಸದಸ್ಯರು ಮತ್ತು ಕೆಜಿಎಂ ಅಧ್ಯಕ್ಷರು, ಪ್ರಿನ್ಸಿಪಾಲರು, ಎಲ್ಲ THS, ಎಲ್ಲ ಸಂಘದ ವೃಂದದ ಪದಾಧಿಕಾರಿಗಳು ಎಲ್ಲರಿಗೆ ಧನ್ಯವಾದ ಹೇಳ್ತಾ ನಾನು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಆರೋಗ್ಯ ಇಲಾಖೆ. ಮತ್ತೊಮ್ಮೆ ಹಾರ್ದಿಕ ಶುಭಾಶಯಗಳನ್ನು ಕೋರುತ್ತಾ, ಇವತ್ತಿನ ದಿವಸ ನಾವು ನೋಡಬಹುದು, ಆರೋಗ್ಯ ಕ್ಷೇತ್ರ ಅಂತಂದ್ರೆ ಬಹಳ ಉದಾತ್ತವಾಗಿರ್ತಕ್ಕಂಥ ಒಂದು ಪ್ರೊಫೆಷನ್. ಇಟ್ ಇಸ್ ಎ ನೋಬೆಲ್ ಪ್ರೊಫೆಷನ್. ಇದು ಉದಾತ್ತವಾಗಿರ್ತಕ್ಕಂಥ ಸೇವೆ, ಆರೋಗ್ಯ ಸೇವೆ. ಮನುಷ್ಯನ ಜೀವನದಲ್ಲಿ ಕೊನೆಯ ಉಸಿರು ಇರುವವರೆಗೂ ಒಂದು ಸೇವೆಯನ್ನು ಮಾಡತಕ್ಕಂಥ ಕ್ಷೇತ್ರ ಅಂತ ಯಾವುದಾದ್ರೂ ಇದ್ರೆ ಮನುಷ್ಯನ ಕೊನೆಯ ಉಸಿರಿರುವವರೆಗೂ ಸೇವೆ ಮಾಡತಕ್ಕಂಥ ಕ್ಷೇತ್ರ ಅಂತ ಅದು ಯಾವುದಾದ್ರೂ ಇದ್ರೆ ನಮ್ಮ ಆರೋಗ್ಯ ಕ್ಷೇತ್ರ ಆಗ್ತಕ್ಕಂಥದ್ದನ್ನು ನಾವೆಲ್ಲರೂ ತಿಳ್ಕೊಳ್ಬೇಕು. ಅಂತ ಒಂದು ಆರೋಗ್ಯ ಕ್ಷೇತ್ರದಲ್ಲಿ ನಾವು ನೀವೆಲ್ಲರೂ ಸೇವೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಾವೆಲ್ಲರೂ ಅತ್ಯಂತ ಒಂದು ಜವಾಬ್ದಾರಿಯಿಂದ ಮತ್ತು ಒಂದು ಸಾಮಾಜಿಕ ಕಳಕಳಿಯಿಂದ, ಸಾರ್ವಜನಿಕರ ಒಂದು ಹಿತದೃಷ್ಟಿಯಿಂದ ನಾವು ಏನಂದ್ರೆ ಸೇವೆಯನ್ನ ನಾವು ಮಾಡಬೇಕಾಗ್ತದೆ ಅಂತಕ್ಕಂಥದ್ದನ್ನು ನಾವು ತಿಳ್ಕೊಳ್ಬೇಕು. ಇವತ್ತಿನ ದಿವಸ ಆರೋಗ್ಯ ಕ್ಷೇತ್ರದಲ್ಲಿ ಹಲವಾರು ಆವಿಷ್ಕಾರಗಳು ನಡೀತಾ ಇದ್ದಾವೆ. ಈಗಾಗಲೇ DHO ಸರ್ ಹೇಳಿದ್ರು, ನಾವೆಲ್ಲ ಇನ್ನೂ ಹಳೆಯ ಪದ್ಧತಿಯಲ್ಲೇ ಇದ್ದೀವಿ ಅಂತಕ್ಕಂಥದ್ದು. ಇನ್ನೋವೇಟಿವ್ ಐಡಿಯಾಸ್, ಸಾಕಷ್ಟು ಹೊಸ ಪದ್ಧತಿಗಳಿಂದ ಚಿಕಿತ್ಸೆಯನ್ನು ಮಾಡ್ತಕ್ಕಂಥದ್ದನ್ನು ನಾವು ನೋಡಿದ್ದೀವಿ. ಅದೇ ರೀತಿ ಸಾರ್ವಜನಿಕರ ಒಂದು ಆರೋಗ್ಯದ ಹಿತದೃಷ್ಟಿಯಿಂದ ಎಲ್ಲರಿಗೂ ಆರೋಗ್ಯ, ಎಲ್ಲೆಡೆಯೂ ಆರೋಗ್ಯ, ಈ ನಾಡಿನ ರಾಷ್ಟ್ರದ ಕಟ್ಟಕಡೆ ವ್ಯಕ್ತಿಗೂ ಕೂಡ ಉತ್ತಮ ಆರೋಗ್ಯ ಸೇವೆಯನ್ನು ಸಿಗಬೇಕು ಅನ್ನುವಂಥ ದೃಷ್ಟಿಯಿಂದ ಇವತ್ತು ನಮ್ಮ ಸರ್ಕಾರ ಹಲವಾರು ಮಹತ್ವಾಕಾಂಕ್ಷಿ ಯೋಜನೆಗಳನ್ನು ಇವತ್ತು ಜಾರಿಗೆ ತಂದಿರತಕ್ಕಂಥದ್ದು ನಿಮ್ಮೆಲ್ಲರಿಗೂ ಚೆನ್ನಾಗಿ ಗೊತ್ತಿದೆ. ಸರ್ಕಾರ ಏನೋ ಸಾರ್ವಜನಿಕರ ಒಂದು ಆರೋಗ್ಯದ ಹಿತದೃಷ್ಟಿಯಿಂದ ಹಲವಾರು ಯೋಜನೆಗಳು ಇವತ್ತು ಜಾರಿಗೆ ತಂದಿದೆ. ಆದರೆ ಆ ಎಲ್ಲ ಆರೋಗ್ಯ ಯೋಜನೆಗಳನ್ನ ಜನರ ಮನೆ ಬಾಗಿಲಿಗೆ ಮುಟ್ಟಿಸ್ತಕ್ಕಂಥವ್ರು ಯಾರಾದ್ರೂ ಇದ್ರೆ ನಮ್ಮ ಆರೋಗ್ಯ ನಿರೀಕ್ಷಣಾ ಅಧಿಕಾರಿಗಳು ಅಂತಕ್ಕಂಥದ್ದನ್ನು ಇವತ್ತು ವೈದ್ಯರಾಗಿರ್ತಕ್ಕಂಥ ನಾವುಗಳು ಆಸ್ಪತ್ರೆಗೆ ಬಂದ ರೋಗಿಗಳಿಗೆ ಚಿಕಿತ್ಸೆಯನ್ನು ಕೊಟ್ಟು ಅವರ ಆರೋಗ್ಯ ಕಾಪಾಡಬಹುದು. ಆದರೆ ಗ್ರಾಮೀಣ ಭಾಗದಲ್ಲಿ ಅವರಿಗೆ ಆರೋಗ್ಯದ ಬಗ್ಗೆ ಅರಿವನ್ನು ಕೊಡುವ ಮುಖಾಂತರ
ಅವರಿಗೆ ಮುನ್ನೆಚ್ಚರಿಕೆ ಕ್ರಮಗಳ ಬಗ್ಗೆ ತಿಳಿಸುವ ಮುಖಾಂತರ ಏನು ಹೇಳ್ತೀವಿ ನಾವು, ಪ್ರಿವೆನ್ಷನ್ ಇಸ್ ಬೆಟರ್ ದನ್ ಕ್ಯೂರ್ ಅಂತ ಹೇಳಿ ಅವರಿಗೆ ರೋಗ ಬರಲಾರದಂತೆ ನೀವು ಮುನ್ನೆಚ್ಚರಿಕೆ ಕ್ರಮವನ್ನು ವಹಿಸುವ ಮುಖಾಂತರ ಅವರ ಆರೋಗ್ಯವನ್ನು ರಕ್ಷಣೆ ಮಾಡ್ತಕ್ಕಂಥವ್ರು ಯಾರಾದ್ರೂ ಇದ್ರೆ ನಮ್ಮ PHCO ಮತ್ತು HIO ಅಂತಕ್ಕಂಥದ್ದನ್ನು ನಾವು ತಿಳ್ಕೊಳ್ಬೇಕು. ಅದಕ್ಕಾಗಿ ಆ ಸಂದರ್ಭದಲ್ಲಿ ನಿಮ್ಮ ಒಂದು ಜವಾಬ್ದಾರಿ ಬಹಳ ಮುಖ್ಯವಾಗಿದೆ. ನಿಮ್ಮ ಒಂದು ಸಣ್ಣ ನಿರ್ಧಾರ, ಸಮಯಕ್ಕೆ ತಕ್ಕಂತೆ ನಿಮ್ಮ ಒಂದು ಸಣ್ಣ ನಿರ್ಧಾರ, ನಿಮ್ಮ ಒಂದು ಸಣ್ಣ ಕಾಳಜಿ ಒಂದು ಜೀವವನ್ನು ಉಳಿಸಬಹುದು ಅಂತಕ್ಕಂಥದ್ದನ್ನು ನಾವೆಲ್ಲರೂ ತಿಳ್ಕೊಳ್ಬೇಕಾಗಿದೆ. ಮೊನ್ನೆ ನಮ್ಮ ಒಂದು ಯಾದಗಿರಿ ಜಿಲ್ಲೆಯಲ್ಲಿ ನಡೆದಂತ ಘಟನೆ, ಆಶಾ ಕಾರ್ಯಕರ್ತೆಯರು ಮತ್ತು ನಮ್ಮ PHCO ಅವರು ಅವರ ಒಂದು ಜಾಗೃತಿಯಿಂದ, ಅವರ ಒಂದು ನಿರ್ಧಾರದಿಂದ ಯಾವ ರೀತಿ ಜೀವ ಉಳಿಸ್ತೀವಿ ಅಂತಕ್ಕಂಥದ್ದನ್ನ ನಿಮ್ಮ ಎದುರುಗಡೆ ಆ ವಿಷಯವನ್ನ ಹಂಚಿಕೊಳ್ಳಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ನಮ್ಮ ಯಾದಗಿರಿ ಜಿಲ್ಲೆಯ ಶಾಪೂರ್ ತಾಲೂಕಿನಲ್ಲಿ ಒಂದು ಚಾಮನಾಳ್ ಅಂತಕ್ಕಂಥ ಗ್ರಾಮ ಬರ್ತದೆ. ಅಲ್ಲಿರ್ತಕ್ಕಂಥ ಒಬ್ಬ ಗರ್ಭಿಣಿ ತಾಯಿ ಶಾಪೂರ್ ಆಸ್ಪತ್ರೆಗೆ ಹೋಗಿ ಹೆರಿಗೆ ಆಗ್ತದೆ. ಟ್ವಿನ್ಸ್ ಬೇಬಿಗಳು ಅಂದ್ರೆ 2 ಅವಳಿ ಮಕ್ಕಳು ಹುಟ್ಟುತ್ತವ. ಹುಟ್ಟಿದ ತಕ್ಷಣ ಆ ಮಕ್ಕಳ ತೂಕ ಅಂದ್ರೆ 1.2 kg 1.4 kg ಹಿಂಗಿರ್ತದೆ. ಸೊ ಶಾಪೂರ್ ಆಸ್ಪತ್ರೆಯಿಂದ ಏನಂದ್ರೆ ಅವರಿಗೆ ಜಿಮ್ಸ್ ಆಸ್ಪತ್ರೆ, ಗುಲ್ಬರ್ಗಾ ಜಿಮ್ಸ್ ಆಸ್ಪತ್ರೆಗೆ ಕಳಿಸ್ಬಿಡ್ತಾರೆ, ರೆಫರ್ ಮಾಡ್ಬಿಡ್ತಾರೆ. ಅಲ್ಲಿ ಅವರಿಗೆ ಬೆಡ್ಡಿನ ಕೊರತೆಯಿಂದ ಆ ಮಕ್ಕಳಿಗೆ ಅಲ್ಲಿ ಚಿಕಿತ್ಸೆ ಸಿಗೋದಿಲ್ಲ. ಅವರು ಖಾಸಗಿ ಆಸ್ಪತ್ರೆಗೆ ಹೋಗ್ತಾರೆ. ಬಹಳ ಬಡವರು ಅವರು, ಖಾಸಗಿ ಆಸ್ಪತ್ರೆಗೆ ಹೋಗ್ತಾರೆ. ಒಂದು ದಿವಸದಲ್ಲಿ 25-30 ಸಾವಿರ ಬಿಲ್ ಮಾಡಿದ್ಮೇಲೆ ಅವ್ರು ಏನಪ್ಪ ನಮ್ಮ ಮಕ್ಕಳು ಉಳಿಲಿ ಬೆಳಿಲಿ ಅಂತ ಹೇಳಿ ಅವರು ಸ್ವಯಂ ಆಗಿ ಡಿಸ್ಚಾರ್ಜ್ ಆಗಿ ಮನೆಗೆ ಬಂದ್ಬಿಡ್ತಾರೆ. ಅವಾಗ ನಮ್ಮ PHCO ಅವರು, ಆಶಾ ಕಾರ್ಯಕರ್ತರು, HIO ಅವರೆಲ್ಲ PHC ವಿಸಿಟಿಗೆ ಹೋದಂತ ಸಂದರ್ಭದಲ್ಲಿ ಅವ್ರ ಗಮನಕ್ಕೆ ಬರ್ತದೆ, ಈ ಲೋ ಬರ್ತ್ ವೇಟ್ ಬೇಬಿಗಳು ಹಾಗೆ ಬಿಟ್ರೆ ಈ ಮಕ್ಕಳು ಉಳಿಯೋದಿಲ್ಲ ಅಂತ ಜಾಗೃತಿಯನ್ನು ವಹಿಸಿ ತಕ್ಷಣ ಅವ್ರ ಮೆಡಿಕಲ್ ಆಫೀಸರಿಗೆ ಹೇಳ್ತಾರೆ. ಮೆಡಿಕಲ್ ಆಫೀಸರ್ ಹೋಗಿ ಅವ್ರಿಗೆ ಕನ್ವಿನ್ಸ್ ಮಾಡ್ತಾರೆ. ಆದ್ರೆ ಅವರು ಆಸ್ಪತ್ರೆಗೆ ಬರೋದಿಲ್ಲ. ನಮ್ಮ ಗಮನಕ್ಕೆ ತರ್ತಾರೆ. ನಾವು ತಕ್ಷಣ ನಮ್ಮ ಜಿಲ್ಲಾ ಪಂಚಾಯತ್ CEO ಆಗಿರ್ತಕ್ಕಂಥ ಲಾವಿಸ್ RDS ಅವರಿಗೆ ಹೇಳ್ತೀವಿ, ಸರ್ ಈ ತರ ಇದೆ. ತಕ್ಷಣ ಸರ್ ಕೂಡ ಎಚ್ಚೆತ್ತುಕೊಂಡು ಅವರ ತಾಲೂಕು ಪಂಚಾಯತ್ EO ಅವರಿಗೆ, ತಹಸೀಲ್ದಾರ್ ಅವರಿಗೆ, PDO ಎಲ್ಲರಿಗೂ ಫೋನ್ ಮಾಡಿದ್ರು. CDPO ಅವರು, ನಮ್ಮ ತಾಲೂಕು ಆರೋಗ್ಯಾಧಿಕಾರಿಗಳು ಎಲ್ಲರೂ ಹೋಗಿ ಅವ್ರ ಮನೆ ಮುಂದೆ ನಿಂತು ಅವ್ರಿಗೆ ಕನ್ವಿನ್ಸ್ ಮಾಡಿ ಆಂಬುಲೆನ್ಸ್ ಮುಖಾಂತರ ತಂದು ನಮ್ಮ ಒಂದು MCH ಆಸ್ಪತ್ರೆಯಲ್ಲಿ ಇರ್ತಕ್ಕಂಥ NICU ಘಟಕಕ್ಕೆ ಅವರನ್ನ ಮಕ್ಕಳನ್ನ ದಾಖಲಿಸಿ ಸುಮಾರು 15 ದಿವಸಗಳ ಕಾಲ ಚಿಕಿತ್ಸೆಯನ್ನು ಕೊಟ್ಟು ಇವತ್ತು ಈ 2 ಮಕ್ಕಳು ಆರೋಗ್ಯವಂತರಾಗಿ ಡಿಸ್ಚಾರ್ಜ್ ಆಗಿದ್ದಾರೆ. ಅದರ ಒಂದು ಕ್ರೆಡಿಟ್ ಯಾರಿಗೆ ಹೋಗ್ತದೆ ಅಂದ್ರೆ ಅಲ್ಲಿರ್ತಕ್ಕಂಥ PHCO HIO ಅಂತ ಅವರ ಒಂದು ನಿರ್ಧಾರದಿಂದ, ಅವರು ತೆಗೆದುಕೊಂಡಂತ ಒಂದು ನಿರ್ಧಾರದಿಂದ ಏನಾಗ್ತದೆ, ನಮ್ಮ ಮಕ್ಕಳ ಜೀವ ಉಳಿದಿದೆ ಅಂತಕ್ಕಂಥದ್ದನ್ನ, ಅಂದ್ರೆ ನಮ್ಮ ಒಂದು ಸಣ್ಣ ನಿರ್ಧಾರದಿಂದ ಏನಂತಂದ್ರೆ ನಾವು ಜೀವ ಉಳಿಸ್ತಕ್ಕಂಥ ಕೆಲಸ ಮಾಡಬಹುದು. ಅದೇ ರೀತಿ ನಾನು ಸಂತೂರದಲ್ಲಿ ಕೆಲಸ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಆ ಕೌಟ ಗ್ರಾಮದ ಒಬ್ಬರು ಏನಂದ್ರೆ ಜನವಾಡ PHC ಹೆರಿಗೆ ಆಗ್ತದೆ. ಹೆರಿಗೆ ಮಾಡಿಸ್ಕೊಂಡು ಬಂದ್ಮೇಲೆ ನಮ್ಮ PHCO ಅವರು ಏನಂದ್ರೆ ಅಲ್ಲಿಗೆ ವಿಸಿಟಿಗೆ ಹೋಗ್ತಾರೆ. ಅದೇ ತರ PHC ವಿಸಿಟಿಗೆ ಹೋಗಿ ನೋಡಿದಾಗ ಅವ್ರದ್ದು HB ಕೇವಲ 2 ಗ್ರಾಮ್ ಇತ್ತು. ಮತ್ತೆ BP ಎಲ್ಲ ಬಹಳ ಕಡಿಮೆ ಆಗಿತ್ತು. ತಕ್ಷಣ ನಮ್ಗೆ ಫೋನ್ ಮಾಡ್ತಾರೆ. ನಾವು ಸಂತೂರಿಂದ ಆಂಬುಲೆನ್ಸ್ ಕಳಿಸಿ ಅವರನ್ನ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ಗೆ ಅಡ್ಮಿಷನ್ ಮಾಡ್ತೀವಿ. ಆವಾಗಿನ ಸಂದರ್ಭದಲ್ಲಿ ಇರ್ತಕ್ಕಂಥ ಅಂಡ್ರಾಯ್ಡ್ ಫಂಡು ಮತ್ತು ಆಶಾ ಕಾರ್ಯಕರ್ತರು ಇರ್ತಕ್ಕಂಥ VHNC ಫಂಡಿನಲ್ಲಿ ಹಣ ಸಂದಾಯ ಮಾಡಿ ಸುಮಾರು 8-10 ದಿವಸಗಳ ಕಾಲ PHCO ಮತ್ತು ಆಶಾ ವರ್ಕರ್ ಇಬ್ಬರು ಆ ಪೇಷಂಟ್ ಜೊತೆ ಉಳಿದು 10 ದಿವಸದಲ್ಲಿ ಕಂಪ್ಲೀಟ್ ಆಗಿ ಆರಾಮಾಗಿ ಅವರನ್ನ ಡಿಸ್ಚಾರ್ಜ್ ಮಾಡಿಸ್ಕೊಂಡು ಬಂದಿರ್ತಕ್ಕಂಥದ್ದನ್ನು ನೋಡ್ತಾ ಇದ್ದೇವೆ. ಇಂಥ ಒಂದು ಅಭೂತಪೂರ್ವವಾದಂತ ಸಾಧನೆಯನ್ನ ಇವತ್ತು ಗ್ರಾಮೀಣ ಮಟ್ಟದಲ್ಲಿ, ತಳಮಟ್ಟದಲ್ಲಿ ಯಾರಾದರೂ ಮಾಡ್ತಾ ಇದ್ದಾರೆ, ಅವರು ನಮ್ಮ ಆರೋಗ್ಯ ನಿರೀಕ್ಷಣಾಧಿಕಾರಿಗಳು ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದೆಲ್ಲ ನಾವೆಲ್ಲ ತಿಳ್ಕೊಳ್ಬೇಕಾಗಿದೆ. ಅದಕ್ಕಾಗಿ ಈ ಒಂದು ಕ್ಷೇತ್ರದಲ್ಲಿ ನಮ್ಗೇನಂತಂದ್ರೆ ಸಾಕಷ್ಟು ಈ ಒಂದು ಸಮಾಜ ಸೇವೆಯನ್ನು ಮಾಡ್ತಕ್ಕಂಥ ಒಂದು ಜವಾಬ್ದಾರಿ ಇದೆ. ಯಾಕಂತಂದ್ರೆ ನಾವು ಸೇರಿರೋದೇ ಈ ಒಂದು ಸೇವೆಯನ್ನ ಮಾಡ್ಲಿಕ್ಕೆ ಅಂತಕ್ಕಂಥದ್ದು ನಾವು ತಿಳ್ಕೊಳ್ಬೇಕು. ಒಂದ್ ಕಡೆ ನಮ್ಮ ಡಾಕ್ಟರ್ ಮಂಜುನಾಥ್ ಸರ್, ಹಿರಿಯರಾಗಿರ್ತಕ್ಕಂಥ ಡಾಕ್ಟರ್ ಮಂಜುನಾಥ್ ಸರ್ ಒಂದ್ ಕಡೆ ಹೇಳ್ತಾರೆ, ಜೈಲಿಗೆ ಆಸ್ಪತ್ರೆಗೆ ಹೋಗಿ ರೋಗಿಗಳಿಗೆ ಮಾತಾಡಿದ್ರೆ ನಮ್ಗೆ ಗೊತ್ತಾಗ್ತದೆ ಆರೋಗ್ಯ ಎಷ್ಟು ಮುಖ್ಯ ಅಂತ ಹೇಳಿ. ಅಲ್ಲಿವರೆಗೆ ನಮ್ಗೆ ಆರೋಗ್ಯದ ಬಗ್ಗೆ ಗೊತ್ತಾಗಲ್ಲ. ಅಲ್ಲಿ ರೋಗಿಗಳ ಜೊತೆ ಮಾತಾಡಿದ್ರೆ ಗೊತ್ತಾಗ್ತದೆ ನಮ್ಗೆ ಆರೋಗ್ಯ ಎಷ್ಟು ಮುಖ್ಯಪ್ಪ, ನಾವು ಆರೋಗ್ಯ ಕಾಪಾಡ್ಕೊಳ್ಬೇಕು ಅಂತಕ್ಕಂಥದ್ದು ಗೊತ್ತಾಗ್ತದೆ. ಅದೇ ರೀತಿ ಜೈಲಿಗೆ ಹೋಗಿ ಕೈದಿಗಳ ಜೊತೆ ಮಾತಾಡಿದ್ರೆ ನಮ್ಗೆ ಗೊತ್ತಾಗ್ತದೆ ಸ್ವಾತಂತ್ರ್ಯ ಎಷ್ಟು ಮುಖ್ಯ ಅಂತಕ್ಕಂಥದ್ದು ನಮ್ಗೆ ಗೊತ್ತಾಗ್ತದೆ. ಅದೇ ರೀತಿ ಇವತ್ತು ಸ್ಮಶಾನ ಭೂಮಿಗೆ ಹೋಗಿ ನಾವು ನೋಡಿದ್ರೆ ಎಲ್ಲರೂ ಪ್ರಧಾನಮಂತ್ರಿಗಳಾಗಿರೋದಿರ್ಬೋದು, ರಾಷ್ಟ್ರಪತಿ ಆಗಿರ್ಬೋದು, IAS ಅಧಿಕಾರಿ ಎಲ್ಲರೂ ಕೂಡ ಅಲ್ಲಿ ಶವವಾಗಿ ಮಲಗಿದ್ದಾರೆ.
ಅವರ ಜೊತೆಯಲ್ಲಿ ಏನಾದರೂ ತೆಗೆದುಕೊಂಡು ಹೋಗಿದ್ದಾರೆ ಅಂತಂದ್ರೆ ಅವರ ಜೀವನದಲ್ಲಿ ಮಾಡಿರ್ತಕ್ಕಂಥ ಒಳ್ಳೆಯ ಕೆಲಸಗಳನ್ನು ಮಾತ್ರ ಅವ್ರ ಜೊತೆಯಲ್ಲಿ ತೆಗೆದುಕೊಂಡು ಹೋಗಿದ್ದಾರೆ ಅಂತಕ್ಕಂಥದ್ದನ್ನು ನಾವು ತಿಳ್ಕೊಳ್ಬೇಕಾಗಿದೆ. ಅದಕ್ಕಾಗಿ ಎಲ್ಲ ಶರಣ ಬಂಧುಗಳೇ, ತಾವೆಲ್ಲರೂ ಏನಂತಂದ್ರೆ ನಮಗೆ ಸಿಕ್ಕಂತ ಅವಧಿಯಲ್ಲಿ ಉತ್ತಮ ಸೇವೆಯನ್ನು ಮಾಡಬೇಕು. ಏನೋ ಹಾಗೆ ಮಾಡ್ತೀವಿ ಅಂದ್ರೆ ಅವೇ ನಿಮಗೆ ಕೊನೆಗೆ ನೆನಪಾಗಿರ್ತಕ್ಕಂಥ, ನೀವೇನೋ ಒಂದು ಒಳ್ಳೆಯ ನಿರ್ಧಾರವನ್ನು ತೆಗೆದುಕೊಂಡು ಜೀವ ಉಳಿಸ್ತಕ್ಕಂಥ ಕೆಲಸ ಮಾಡ್ತಿರಲ್ಲ, ಅವುಗಳೇ ನಿಮಗೆ ಜೀವನದಲ್ಲಿ ನೆನಪಾಗಿರ್ತವೆ ಅಂತಕ್ಕಂಥದ್ದು ನಾವೆಲ್ಲ ತಿಳ್ಕೊಳ್ಬೇಕಾಗಿದೆ. ಅದಕ್ಕಾಗಿ ತಾವೆಲ್ಲರೂ ಸಂಘಟಿತರಾಗಿ ನಿಮ್ಮ ಒಂದು ವೈಯಕ್ತಿಕ ಏನಾದರೂ ತೊಂದರೆಗಳಾದಂಥ ಸಂದರ್ಭದಲ್ಲಿ ಸರ್ಕಾರ ನಿಮ್ಮ ಹಕ್ಕುಗಳಿಗಾಗಿ ಹೋರಾಟ ಮಾಡೋ ಜೊತೆಗೆ ಸಾರ್ವಜನಿಕರ ಆರೋಗ್ಯಕ್ಕೆ ಏನು ಬೇಕು ಅದಕ್ಕಾಗಿ ಕೂಡ ನೀವು ಹೋರಾಟ ಮಾಡ್ತಕ್ಕಂಥದ್ದನ್ನು ನೀವು ತಿಳ್ಕೊಳ್ಬೇಕಾಗಿದೆ. ಅದಕ್ಕಾಗಿ ಈ ಸಂದರ್ಭದಲ್ಲಿ ತಾವೆಲ್ಲರೂ ನಾವು ಯಾದಗಿರಿಗೆ ಹೋದರೂ ಕೂಡ ನಮ್ಮ ಮರಿಲಾಗದೆ ಪ್ರತಿ ವರ್ಷ ನಮಗೆ ಆಹ್ವಾನ ಕೊಡ್ತಿರಲಿಲ್ಲ. ನಮ್ಮೆಲ್ಲರಿಗೂ ಬಹಳ ನನಗೆ ಹಾರ್ದಿಕ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಅದಕ್ಕಾಗಿ ಈ ಒಂದು ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ಜರುಗಲಿ ಎನ್ನುವಂಥ ಮಾತನ್ನು ಹೇಳ್ತಾ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಹಾರ್ದಿಕ ಶುಭಾಶಯವನ್ನು ಸಲ್ಲಿಸುತ್ತಾ ನನ್ನ ಮಾತಿಗೆ ವಿರಾಮನ ಕೊಡ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಕಳೆದ 4 ವರ್ಷದಿಂದ ನಾನು ಇದಕ್ಕೆ ಭಾಗಿಯಾಗಿದ್ದೇನೆ. ಪ್ರತಿ ಸಲ ನನ್ನನ್ನು ಇವರು ಆಹ್ವಾನಿಸ್ತಾ ಇದ್ದಾರೆ ಹಾಗೂ ನಾನು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೇನೆ. ಪ್ರತಿ ಹೆಜ್ಜೆಯಲ್ಲಿಯೂ ನಿರಂತರವಾಗಿ ಇದು ಉನ್ನತವಾಗಿ ಬೆಳೀತಾ ಹೋಗ್ತಾ ಇದೆ. ಇದಕ್ಕೆ ನಾವು ಇವತ್ತಿನ ದಿವಸ ಆರೋಗ್ಯ ಇಲಾಖೆಯ ಪರವಾಗಿ ಹಾಗೂ ತಮ್ಮೆಲ್ಲರಿಗೂ ಕೂಡ ಜೋರಾದ ಚಪ್ಪಾಳೆಯೊಂದಿಗೆ ಒಂದು ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ನಾನು ಇಷ್ಟಪಡ್ತೀನಿ. ಸುನೀಲ್ ಕುಮಾರ್ ಕಸ್ತೂರೆ ಹಾಗೂ ಅವರ ಪದಾಧಿಕಾರಿಗಳ ನೇತೃತ್ವದಲ್ಲಿ ಈ ಒಂದು ಸಂಘ ಯಾವ ರೀತಿಯಾಗಿ ಬೆಳೀತಾ ಇದೆ ಅನ್ನೋದನ್ನು ನಾವು ಇವತ್ತಿನ ದಿವಸ ಸಾಕ್ಷಿಯಾಗಿ ನೋಡ್ತಾ ಇದ್ದೇವೆ. ತುಂಬ ಒಂದು ಖುಷಿ ಅನಿಸ್ತದೆ. ಯಾಕೆಂದರೆ ಯಾವುದೇ ಒಂದು ಕಾರ್ಯಕ್ರಮ ಚಟುವಟಿಕೆ ನಡಿಬೇಕು ಅಂದರೆ ನಮ್ಮಲ್ಲಿ ಒಂದು ಸಂಘಟನೆ ಇರುವುದು ಬಹಳ ಮುಖ್ಯವಾಗಿರ್ತದೆ. ಆ ಸಂಘಟನೆ ಬೆಳಿಬೇಕು, ಅದು ಉತ್ತಮವಾಗಿ ನಡಿಬೇಕು ಅಂತಂದರೆ ನಾವು ನಮ್ಮ ಅಹಂಭಾವವನ್ನು ಬಿಟ್ಟು ಎಲ್ಲರೂ ಕೈ ಜೋಡಿಸಿದಾಗ ಆ ಒಂದು ಕಾರ್ಯಕ್ರಮಗಳು ಯಶಸ್ವಿಯಾಗಿ ನಡೆಯೋದು ಬಹಳ ಸುಲಭವಾಗುತ್ತದೆ. ಅದಕ್ಕೋಸ್ಕರ ಇವತ್ತಿನ ದಿವಸ ನಾವು ಯಾವುದೇ ಒಂದು ಕಾರ್ಯಚಟುವಟಿಕೆಗಳನ್ನು ಮಾಡ್ತೇವೆ, ಮಾಡುವ ಉದ್ದೇಶ ಅದರ ಗುರಿ ಏನಿರುತ್ತೆ ಅನ್ನೋದನ್ನು ನಾವು ಅವಲೋಕನ ಮಾಡ್ಕೋಬೇಕಾಗ್ತದೆ. ಈಗ ನಮ್ಮ ಡಾಕ್ಟರ್ ಮಹೇಶ್ ಬಿರಾದರ್ ಸರ್ ಅವರು ಹಾಗೂ ಡಾಕ್ಟರ್ ಜ್ಞಾನೇಶ್ವರ್ ನಿರ್ಗುಡೆ ಸರ್ ಅವರು ಉತ್ತಮವಾಗಿ ಎಲ್ಲ ಒಂದು ಸಂದೇಶಗಳನ್ನು ಇವತ್ತಿನ ದಿವಸ ನೀಡಿದ್ದಾರೆ. ಅವರ ಈ ಸಂದೇಶಗಳನ್ನು ನಾವು ಪಾಲನೆ ಮಾಡುವುದರ ಮುಖಾಂತರ ನಾವು ಇನ್ನೂ ಹೆಚ್ಚು ಬೆಳಿಬಹುದು ಅಂತ ನನ್ನ ಅನಿಸಿಕೆಯಾಗಿದೆ. ಇವತ್ತಿನ ದಿವಸ ಏನಾಗಿದೆ ಅಂತಂದರೆ ನಮ್ಮ ನಿಜ ಜೀವನದಲ್ಲಿ ನಿರಂತರವಾಗಿ ನಾವೇನೇ ಒಂದು ಕೆಲಸ ಮಾಡ್ತಾ ಇರ್ತೀವಿ, ಅಲ್ಲಿ ಸಾಕಷ್ಟು ಒತ್ತಡ ನಿರ್ಮಾಣ ಆಗ್ತಾ ಇದೆ. ಸೊ ಅಂಥ ಒಂದು ಸನ್ನಿವೇಶದಲ್ಲಿ ನಡುವಾಗಿ ಈ ಥರದ ಒಂದು ಕಾರ್ಯಕ್ರಮಗಳು ನಡೀತಾ ಇರಬೇಕು. ಸಮ್ಮೇಳನಗಳಾಗಲಿ, ಒಂದು ದಿನರಚಿಕೆ ಬಿಡುಗಡೆ ಆಗಲಿ, ಅಥವಾ ಸನ್ಮಾನ ಕಾರ್ಯಕ್ರಮ, ವಾರ್ಷಿಕೋತ್ಸವ ಕಾರ್ಯಕ್ರಮ, ಈ ಥರದ ಎಲ್ಲ ಕಾರ್ಯಕ್ರಮಗಳು ನಡೆಯೋದ್ರಿಂದ ನಮ್ಮ ಒತ್ತಡದಲ್ಲಿ ಒಂದು ಕಡಿಮೆ ಇದು ಆಗುತ್ತದೆ, ಅದರಿಂದ ನಿರ್ಮೂಲನೆ ಆಗ್ತದೆ. ಯಾಕೆ ಅಂತಂದರೆ ನಾವು ಈ ಥರದ ಒಂದು ಕಾರ್ಯಕ್ರಮ ಮಾಡಬೇಕಾದ್ರೆ ಎಲ್ಲರೂ ಇದರಲ್ಲಿ ಜೊತೆಗೂಡಿ ಎಲ್ಲರೂ ನಮ್ಮ ಒಂದು ಎಲ್ಲ ಕೆಲಸದ ಒಂದು ಇದನ್ನು ಒತ್ತಡವನ್ನು ಮರೆತು ನಾವು ಬೆರಿತೀವಿ. ಎಲ್ಲರೂ ಒಬ್ಬರನ್ನೊಬ್ಬರು ಕುಶಲೋಪರಿ ಕೇಳ್ಕೊತೀವಿ. ಎಲ್ಲರೂ ಒಂದಾಗಿ ಒಂದು ಅದ್ಭುತವಾದ ಒಂದು ಕಾರ್ಯಕ್ರಮವನ್ನು ಮಾಡಿ ಸಂತೋಷ ಹಂಚಿಕೊಂಡಾಗ ನಮ್ಮ ಒತ್ತಡ ನಿರ್ಮೂಲನೆ ಆಗ್ತದೆ. ಮತ್ತು ಅದರಿಂದ ನಾವು ಮತ್ತೆ ಇನ್ನಷ್ಟು ಹೆಚ್ಚು ಶಕ್ತಿ ಹುಮ್ಮಸ್ಸಿನಿಂದ ನಮ್ಮ ಕೆಲಸ ಮಾಡಲಿಕ್ಕೆ ಸಹಕಾರಿಯಾಗ್ತದೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮುಖ್ಯವಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಸರ್ ಅವರೆಲ್ಲ ಹೇಳಿದ ಹಾಗೆ ನಾವು ಫಸ್ಟ್ ನಾವೇನು ಅರ್ಥಕೋಬೇಕು ಅಂತಂದರೆ, ಈ ಒಂದು ಆರೋಗ್ಯ ಇಲಾಖೆಯಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೀವಿ ಅಂತಂದರೆ ನಮ್ಮ ಮೂಲಭೂತ ಜವಾಬ್ದಾರಿ ಏನು ಅಂದರೆ ಜನಸಾಮಾನ್ಯರಿಗೆ ಆರೋಗ್ಯ ನೀಡುವುದು. ನಾವು ನಮ್ಮ ಪಬ್ಲಿಕ್ ಹೆಲ್ತ್ ವ್ಯಾಸಂಗ ಮಾಡಬೇಕಾದ್ರೆ ನಮ್ಮ ಗುರುಗಳು ಹೇಳ್ತಿದ್ರು, ಇವತ್ತಿನ ದಿವಸ ಏನಾಗಿದೆ ಅಂದರೆ ಸಮಾಜದ ದೃಷ್ಟಿಕೋನ ಸ್ವಲ್ಪ ಬದಲಾಗ್ತಾ ಇದೆ ಅಂತ ಹೇಳಿ. ನಾವು ಸಾಕಷ್ಟು ಏನು ನೋಡ್ತೀವಿ ಅಂತಂದರೆ ಒಂದು ಸದೃಢವಾದ ಒಂದು ಆರೋಗ್ಯವಂತ ಸಮಾಜ ಆಗಬೇಕು ಅಂತಂದರೆ ಆಸ್ಪತ್ರೆಗಳು ಜಾಸ್ತಿ ಆಗಬೇಕು, ಸೆಂಟರ್ಗಳು ಜಾಸ್ತಿ ಆಗಬೇಕು. ಈ ಥರದ ಒಂದು ಡೈರೆಕ್ಷನ್ನಲ್ಲಿ ನಾವು ಇವತ್ತಿನ ದಿವಸ ಯೋಚನೆ ಮಾಡ್ತಾ ಇದ್ದೀವಿ. ಆದರೆ ಒಂದು ಆರೋಗ್ಯವಂತ ಸಮಾಜ ಆಗಬೇಕು ಅಂತಂದರೆ ನಮ್ಮ ಮುಖ್ಯವಾದ ದೃಷ್ಟಿಕೋನ ಏನಿರಬೇಕು ಅಂತಂದರೆ ಆಸ್ಪತ್ರೆಗಳು ಕಡಿಮೆ ಆಗಬೇಕು, ರೋಗಿಗಳು ಕಡಿಮೆ ಆಗಬೇಕು. ನಮ್ಮಲ್ಲಿ ಆರೋಗ್ಯವಂತ ಜನಸಾಮಾನ್ಯರು ಹೆಚ್ಚಾಗಬೇಕು ಅಂದರೆ ನಮ್ಮ ಜೀವನ ಶೈಲಿ ಸುಧಾರಣೆ ಮಾಡ್ಕೋಬೇಕು, ನಮ್ಮ ಒಂದು ಆಚಾರ ವಿಚಾರವನ್ನು ಸರಿಯಾಗಿ ಇಟ್ಕೋಬೇಕು. ಸೊ ಇದು ಪ್ರಪ್ರಥಮವಾಗಿ ಎಲ್ಲಿಂದ ಪ್ರಾರಂಭ ಆಗಬೇಕು? ನಮ್ಮಿಂದ ಪ್ರಾರಂಭ ಆಗಬೇಕು.
ಸೊ ನಾವೆಲ್ಲ ಒಂದು ಇಲಾಖೆಯ ನೌಕರರು ಇದ್ದೀವಿ, ನಮ್ಮನ್ನು ಕೂಡ ಕಾಯಿಲೆಗಳು ಬರ್ತವೆ, ನಮಗೂ ಕೂಡ ಒಂದು ಆತಂಕ ಇರ್ತದೆ, ಸಾಕಷ್ಟು ಮಾನಸಿಕ ಒತ್ತಡಗಳಿರ್ತವೆ. ಅದೆಲ್ಲ ನಿವಾರಣೆ ಆಗಬೇಕು ಅಂತಂದ್ರೆ ನಾವು ಮೊದಲು ಸದೃಢವಾಗಬೇಕು. ನಾವು ಒಂದು ಶಿಸ್ತನ್ನು ಪಾಲನೆ ಮಾಡಬೇಕು. ನಮ್ಮ ಕೆಲಸದಲ್ಲಿ ಆಗಲಿ, ನಮ್ಮ ದೈನಂದಿನ ಚಟುವಟಿಕೆಗಳಲ್ಲಾಗಲಿ ನಾವು ಒಂದು ಉತ್ತಮವಾದಂಥ ಜೀವನ ಶೈಲಿಯನ್ನು ಅಳವಡಿಸ್ಕೋಬೇಕು. ಅದು ಒಂದು ಮಾದರಿ ಆಗಬೇಕು. ಸಮಾಜದಲ್ಲಿ ನಾವು ಹೇಗೆ ಕೆಲಸ ಮಾಡ್ತಾ ಇದ್ದೀವಿ, ಜನರು 4 ಜನ ನಮ್ಮನ್ನು ನೋಡ್ತಾ ಇರ್ತಾರೆ, ನಮ್ಮನ್ನು ನೋಡಿ ಅವರು ಕೂಡ ಅನುಕರಣೆ ಮಾಡುವಂಥ ಸಾಧ್ಯತೆ ಇರ್ತದೆ. ಅದಕ್ಕೋಸ್ಕರ ನಾವು ವಿ ಶುಡ್ ಬಿ ಅನ್ ಎಕ್ಸಾಂಪಲ್ ಫಾರ್ ಆಲ್ ದೋಸ್ ಪೀಪಲ್. ಆ ರೀತಿಯಾಗಿ ಉತ್ತಮವಾದಂಥ ಜೀವನ ಶೈಲಿಯನ್ನು ನಾವು ಅಳವಡಿಸ್ಕೊಂಡು ನಾವು ಹೋಗ್ತಾ ಹೋದ್ವಿ ಅಂತಂದರೆ ಸಮಾಜದಲ್ಲಿ ಡೆಫಿನೆಟ್ಲಿ ನಾವು ಒಂದು ಸುಂದರವಾದಂಥ ಬದಲಾವಣೆಗಳನ್ನು ಕಾಣಬಹುದು. ಅದಕ್ಕೋಸ್ಕರ ನಾವು ಮೊದಲ ಸಮಯ ಪಾಲನೆ ಮಾಡೋದು, ನಮ್ಮ ಕರ್ತವ್ಯದಲ್ಲಿ ಒಂದು ಪ್ರಾಮಾಣಿಕತೆಯನ್ನು ತೋರಿಸೋದು. ಜನರಿಗೆ ಮಹೇಶ್ ಸರ್ ಹೇಳಿದರು, ಅಲ್ಲಿ ಏನಾಯಿತು ಅಂದರೆ ಸಮಯ ಪ್ರಜ್ಞೆ ಮತ್ತು ಅವರು ಏನು ಆ ಟೈಮ್ನಲ್ಲಿ ತೆಗೆದುಕೊಂಡಂಥ ಡಿಸಿಷನ್ಲಿಂದ ಅವರು ಪ್ರಾಣ ಉಳಿಸಿದ್ರು ಅಂತ ಹೇಳಿದ್ರು. ಅದೇ ರೀತಿಯಾಗಿ ನಾವು ಯಾವ ಒಂದು ಆಲೋಚನೆಗಳು ನಮ್ಮಲ್ಲಿ ಬರ್ತವೆ, ನನಗೇನು ಮಾಡೋದು ಬಿಡುವಂತ ಬರಬಾರ್ದು. ಯಾವಾಗ ನನ್ನಿಂದ ಸಮಾಜಕ್ಕೆ ಏನಾಗಬೇಕು, ನನ್ನಿಂದ ಏನು ಕೊಡುಗೆ ಆಗಬೇಕು ಅನ್ನೋ ಒಂದು ಆಲೋಚನೆಗಳನ್ನು ಇಟ್ಕೊಂಡು ನಾವು ಮುನ್ನಡೆದುಕೊಂಡು ಹೋದಾಗ ಖಂಡಿತವಾಗಿಯೂ ನಾವು ಯಶಸ್ಸು ಮತ್ತು ಶಾಂತಿ ನೆಮ್ಮದಿಯನ್ನು ಪಡೆದುಕೊಳ್ಬಹುದು. ಯಾಕಂದರೆ ಜೀವನದಲ್ಲಿ ಮುಖ್ಯವಾಗಿ ನಾವೇನು ಹೇಳ್ತೀವಿ, ಎಲ್ಲ ಗುರು ಹಿರಿಯರು ಏನು ಹೇಳ್ತಾರೆ, ವಾಟ್ ಈಸ್ ದ ಪರ್ಪಸ್ ಆಫ್ ಲೈಫ್ ಅಂತಂದರೆ ಹ್ಯಾಪಿನೆಸ್ ಆ್ಯಂಡ್ ಪೀಸ್ ಆಫ್ ಮೈಂಡ್ ಅಂತ ಹೇಳ್ತೀವಿ ನಾವು. ಸಂತೋಷ ಇರಬೇಕು, ಶಾಂತಿ ಇರಬೇಕು, ನೆಮ್ಮದಿ ಇರಬೇಕು ಅಂತ ಹೇಳಿ. ಅದ್ರ ಜೊತೆಗೆ ನಾವು ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ವಿ ಅಂದರೆ ಬಾಕಿ ಎಲ್ಲ ಅದು ತಾನೇ ಅದ್ರ ಹಿಂದೆ ಬರ್ತಾ ಹೋಗ್ತದೆ. ಅದಕ್ಕೋಸ್ಕರ ನಾವು ಮಾಡುವಂಥ ಕೆಲಸ ನಮ್ಮ ಆತ್ಮಸಾಕ್ಷಿಗೆ ಅದು ಮೆಚ್ಚುವಂಥದ್ದು, ಮನಮುಟ್ಟುವಂಥದ್ದು. ಅದೇ ನಿಜವಾದ ಒಂದು ಪ್ರಾರ್ಥನೆ ಆಗುತ್ತೆ, ಅದೇ ಒಂದು ನಿಜವಾದ ನಮ್ಮ ಕೊಡುಗೆ ಆಗ್ತದೆ. ಯಾವಾಗ ನಾವು ಮಾನವರಾಗಿ ಹುಟ್ಟಿ ಬಂದಿದ್ದೀವಿ ಅಂತಂದರೆ ಒಂದು ಒಳ್ಳೆ ಕೆಲಸ ಮಾಡಿ ಒಳ್ಳೆ ಹೆಸರು ತೆಗೆದುಕೊಂಡು ಹೋಗೋದು ಬಹಳ ಅಮೂಲ್ಯವಾಗಿರುತ್ತೆ. ಅದಕ್ಕೋಸ್ಕರ ತಮ್ಮೆಲ್ಲರೂ ಕೂಡ ಈಗ ಸಾಕಷ್ಟು ಸಾಧನೆಗಳನ್ನು ನಾವು ಇವತ್ತಿನ ದಿವಸ ಮಾಡ್ತಾ ಇದ್ದೀವಿ. ಅದೇ ರೀತಿಯಾಗಿ ಇನ್ನು ಮುಂದೆ ಕೂಡ ನಾವು ಪ್ರಾಮಾಣಿಕವಾಗಿ ಇದೇ ಥರ ಕೆಲಸ ಮಾಡ್ಕೋತಾ ಹೋಗೋಣ. ನಮ್ಮ ಸಮಾಜಕ್ಕೆ, ನಮ್ಮ ಇಲಾಖೆಗೆ, ನಮ್ಮೆಲ್ಲರಿಗೂ ಒಂದು ಒಳ್ಳೆಯ ಹೆಸರನ್ನು ತೆಗೆದುಕೊಂಡು ಹೋಗಲಿಕ್ಕೆ ಅದು ಸಹಾಯ ಆಗ್ತದೆ. ಯಾಕಂದರೆ ದೃಷ್ಟಿಕೋನ ಬದಲಾವಣೆಯಿಂದ ನಾವು ಬಹಳಷ್ಟು ಜಗಳ ತಾಪತ್ರಯಗಳನ್ನು ಕೂಡ ನಾವು ಕಡಿಮೆ ಮಾಡ್ಬೋದು, ನಿಲ್ಲಿಸ್ಬೋದು. ಈಗ ನಾವು ನೋಡ್ತೀವಿ ಸಾಕಷ್ಟು ಇವತ್ತಿನ ದಿವಸ ಹಲವಾರು ಪತ್ರಿಕಾ ಮಾಧ್ಯಮದಲ್ಲಾಗಲಿ ಅಥವಾ ನಮ್ಮ ದೈನಂದಿನ ಚಟುವಟಿಕೆಗಳಲ್ಲಿ ಬಹಳಷ್ಟು ಈ ಥರ ಒಂದು ಅಹಿತಕರ ಘಟನೆಗಳು ನಡೆದಿರುವುದು ಅನ್ನೋದನ್ನು ನಾವು ನೋಡ್ತಾ ಇರ್ತೀವಿ. ಸೊ ಅದರಲ್ಲಿ ನಮ್ಮ ಮನಸ್ಸು ಕುದುರಬಾರ್ದು. ನಾವು ಇದು ಆಗ್ತಾ ಇದೆ ಅಂತಂದರೆ ಇದಕ್ಕೆ ಯಾಕೆ ಆಗ್ತಾ ಇದೆ ಅನ್ನೋ ಒಂದು ಆತ್ಮಾವಲೋಕನ ಮಾಡ್ಕೋಬೇಕು. ಫಾರ್ ಎವ್ರಿ ಆ್ಯಕ್ಷನ್ ದೇರ್ ವಿಲ್ ಬಿ ಎ ರಿಯಾಕ್ಷನ್. ಸೊ ಪ್ರೀತಿ ವಿನಯದಿಂದ ನಾವು ಸಮಾಜಕ್ಕೆ, ನಮ್ಮಲ್ಲಿ ಬರ್ತಕ್ಕಂಥ ಜನರಿಗೆ ನಾವು ನೋಡ್ಕೊಂಡ್ವಿ ಅಂತಂದರೆ ಈ ಥರದ ಒಂದು ಸನ್ನಿವೇಶಗಳನ್ನು ತಡೆಗಟ್ಟಲಿಕ್ಕೆ ಸಹಾಯ ಆಗ್ತದೆ ಅಂತ ನನ್ನ ಅನಿಸಿಕೆ. ಸೊ ನಮ್ಮ ಒಂದು ಅಪ್ರೋಚ್ ಏನಿರ್ತದೆ, ನಾವು ಜನರಿಗೆ ಜೊತೆಗೆ ಏನು ಸಂಪರ್ಕ ಮಾಡ್ತೀವಿ ಅದು ನ್ಯಾಯ ವಿನಯದಿಂದ ಇರಬೇಕು ಮತ್ತು ಕಾಳಜಿಯಿಂದ ಇರಬೇಕು, ಒಂದು ಎಂಪಾತಿ ತೋರಿಸ್ಬೇಕು. ಆ ರೀತಿಯಾಗಿ ನಾವು ಕೆಲಸ ಮಾಡ್ತಾ ಹೋದ್ವಿ. ಮತ್ತು ಮುಖ್ಯವಾಗಿ ಅಂತಂದರೆ ಆರೋಗ್ಯದ ಬಗ್ಗೆ ನಾವು ಎಷ್ಟು ಅರಿವು ಮೂಡಿಸ್ತೇವೆ, ಅರಿವು ಮೂಡಿಸುವ ಕಾರ್ಯಕ್ರಮದಿಂದ ನಾವು ಎಲ್ಲ ಜನರಿಗೆ ಒಂದು ಉತ್ತಮವಾದಂಥ ಆರೋಗ್ಯವನ್ನು ನೀಡಬಹುದು. ಈ ಥರ ಚಟುವಟಿಕೆಗಳು, ಈ ಥರದ ಕಾರ್ಯಕ್ರಮಗಳು ಇನ್ನೂ ಹೆಚ್ಚು ನಡೀತಾ ಇರಬೇಕು. DHO ಸರ್ ಅವರು ಏನು ಒಂದು ಸಲಹೆ ನೀಡಿದ್ದಾರೆ, ಎಲ್ಲ ವೃಂದದ ಒಂದು ಸಮಾವೇಶ ಆಗಬೇಕು ಅಂತ ಹೇಳಿ ಮಾಳಿಗೆ ಸರ್ ಅವರಿಗೂ ಕೂಡ ಅವರು ಕೇಳ್ಕೊಂಡಿದ್ದಾರೆ. ಸೊ ಅದರಲ್ಲಿ ಆ ನಿಟ್ಟಿನಲ್ಲಿ ನಾನು ಅಂದರೆ ಏಪ್ರಿಲ್ ತಿಂಗಳಲ್ಲಿ ವಿಶ್ವ ಆರೋಗ್ಯ ದಿನಾಚರಣೆ ಇರ್ತದೆ. ಅವತ್ತಿನ ದಿವಸ ಈ ಥರದ ಒಂದು ಕಾರ್ಯಕ್ರಮವನ್ನು ಮಾಡಿದರೆ ಉತ್ತಮವಾಗಿರ್ತದೇನೋ ಅಂತ ಹೇಳಿಬಿಟ್ಟು ನನ್ನ ಒಂದು ಅನಿಸಿಕೆ. ಮತ್ತು ಈಗಾಗಲೇ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ವತಿಯಿಂದ ಕೂಡ ಬಹಳಷ್ಟು ಉತ್ತಮವಾದಂಥ ಚಟುವಟಿಕೆಗಳು ಆಗ್ತಾ ಇದ್ದಾವೆ. ವಿಶೇಷವಾಗಿ ಇವತ್ತಿನ ದಿವಸ ಕ್ಯಾಸ್ಟ್ ಸ್ಕೀಮ್ಗೆ ನೋಡಿರಬೇಕು, ಕರ್ನಾಟಕ ಆರೋಗ್ಯ ಸಂಜೀವಿನಿ ಸ್ಕೀಮ್ ಬರ್ತಾ ಇದೆ. ಇನ್ನೊಂದು ಸ್ವಲ್ಪ ಅದರಲ್ಲಿ ಡೆವಲಪ್ಮೆಂಟ್ಸ್ ಬೇಕಾಗಿದೆ, ಅಂದರೆ ಸ್ವಲ್ಪ ಅಪ್ಡೇಟ್ ಆಗಬೇಕು. ಬಹಳಷ್ಟು ಖಾಸಗಿ ಆಸ್ಪತ್ರೆಗಳು ಎಲ್ಲ ಕ್ಯಾಶ್ಲೆಸ್ ಟ್ರೀಟ್ಮೆಂಟ್ ನಡಿಬೇಕು ಅಂದರೆ ತಾವು ಅದಕ್ಕೆ ಸ್ವಲ್ಪ ರಾಜ್ಯ ಮಟ್ಟದಲ್ಲಿ ಇನ್ನೊಂದು ಸ್ವಲ್ಪ ಒತ್ತು ನೀಡಬೇಕಾಗ್ತದೆ. ಅದು ಮಾಡಿದರೆ ಖಂಡಿತವಾಗಿಯೂ ನಮ್ಮ ಎಲ್ಲ ಇಲಾಖೆಯ ಎಲ್ಲ ವೃಂದದ ನಮ್ಮ ನೌಕರ ಬಾಂಧವರಿಗೆ ಒಂದು ಸಹಾಯವಾಗಲಿದೆ ಅಂತ ನನ್ನ ಅನಿಸಿಕೆ. ಸೊ ಈ ಕರ್ನಾಟಕ ರಾಜ್ಯ ಆರೋಗ್ಯ ನಿರೀಕ್ಷಣಾಧಿಕಾರಿಗಳ ಸಂಘ, ವಿಶೇಷವಾಗಿ ನಮ್ಮ ಹೂಗಾರ್ ಸರ್ ಅವರು ಚಿಕ್ಕೋಡಿಯಿಂದ ಬಂದಿದ್ದಾರೆ. ನಾನು ಪ್ರತಿ ಸಲ ನೋಡ್ತೇನೆ, ನಾನು ಕುಂಬಾರ್ ಸರ್ ಅವರು ಚಿಕ್ಕೋಡಿಯಿಂದ ಬಂದಿದ್ದಾರೆ. ಕಳೆದ ಸಲನೂ ಬಂದಿದ್ರು. ಅವರಿಗೆ ನಾವು ಬೀದರ್ ಜಿಲ್ಲೆಯ ಪರವಾಗಿ ಇನ್ನೊಂದ್ಸಲ ವಿಶೇಷವಾಗಿ ನಾನು ಅವರಿಗೆ
ಅಭಿನಂದನೆ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಅಂದರೆ ಅವರಿಗೆ ಸಂಘದ ಬಗ್ಗೆ ಎಷ್ಟು ಅಭಿಮಾನ ಇದೆ ಮತ್ತು ಎಷ್ಟು ಇದೆ ಅನ್ನೋದನ್ನ ಇವತ್ತಿನ ದಿವಸ ನಾವು ಎತ್ತಿ ನೋಡ್ಬೋದು. ಈ ಒಂದು ಸಂಘಕ್ಕೆ ಇದೇ ಥರ ಒಂದು ಕೀರ್ತಿ ಯಶಸ್ಸು ಬರ್ತಾ ಹೋಗಲಿ. ನಮ್ಮ ಆರೋಗ್ಯ ಇಲಾಖೆಗೆ ಇನ್ನೂ ಹೆಚ್ಚು ಹೆಚ್ಚು ಯಶಸ್ಸು ಕೀರ್ತಿ ತರಲೆಂದು ಹಾರೈಸುತ್ತಾ ನಾನು ಎರಡು ಮಾತಿಗೆ ವಿರಾಮ ನೀಡ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.